ನನ್ನ ಆಶೀರ್ವಾದ ಪರಿಪೂರ್ಣವಾಗಿದೆ. ನಾನು ಏನೇನು ಗುರುವಾಗಿ ಅವನು ಮಾಡಬೇಕಾಗಿತ್ತೋ ನಾನು ಎಲ್ಲವನ್ನು ಮಾಡಿಕೊಟ್ಟಿದ್ದೇನೆ ಅವನಿಗೆ. ಯಾರಿಗೂ ನೋವಾಗದಂಗೆ ನಮ್ಮನ್ನು ವಾಕ್ಯ ಮಾಡ್ಕೋಬೇಕು. ಏನಾಗಿದೆ ಅಂದರೆ ನಾಲಿಗೆ ಚಾಕು ಎಷ್ಟು ಹರ್ತ ನಾವು ನಾಲಿಗೆ ಅಟ್ಟೆ ಹರ್ತ ಅದು. ಆಡಿದ ಮಾತು ಹಿಂತೊಳಕ್ಕಾಲ, ಒಡೆದಿದ್ದ ಮುತ್ತನ್ನು ಒಂದು ಕೂಡ ಸಕ್ಕಾಗಲ್ಲ. ಇದು ಋಷಿಮುನಿಗಳೇ ಹೇಳಿದ್ದಾರೆ. ಅದರಿಂದ ನಾನು ಹೇಳುವಷ್ಟು ಹೇಳಿದ್ದೇನೆ. ಅವನು ನಾಲಿಗೆ ಭದ್ರ ಇದ್ದು ಯಾತ್ರ ಮಾತಾಡದೆ ಮೌನವಾಗಿ ದೇವರ ಧ್ಯಾನದಲ್ಲಿದ್ದರೆ ಅವನು ಏನು ಆಸೆ ಪಟ್ಟಿದ್ದಾನೋ ಅದನ್ನು ನಂಬಿಕೊಳ್ಳಿ ಅಂತ ನಿತ್ಯ ಪ್ರಾರ್ಥನೆ ಇದೆ. ಎಲ್ಲಿವರೆಗೂ ಗುರುಗಳ ಮಾತು ಪಥ್ಯ ಆಗಲ್ಲ ಅಲ್ಲಿವರೆಗೂ ಮನುಷ್ಯ ತಪ್ಪು ಮಾಡ್ತಾನೆ ಇರ್ತಾನೆ. ಗುರುಗಳು ಕಠಿಣ ಇರ್ಬೋದು ಹೇಳೋದು, ಹೇಳಬೇಕು, ಕಠಿಣವಾಗಿ ಹೇಳೋದು, ಸತ್ಯ ಹೇಳಬೇಕು. ನಾನು ಕೂತಿರೋದು ಒಬ್ಬ ಸಿದ್ಧಕ್ಕೆ ಅವಕಾಶ ಕೊಟ್ಟು ತಿದ್ದುಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬ ರಾಜಕಾರಣಿಯಾಗಿ ತಾನು ಪಂಕ್ತಿ ಹಾಕ್ಕೊಡ್ಬೇಕು. ಸಕಾಲಕ್ಕೆ ಆ ಜಾಗವನ್ನು ತಲುಪೋದಾಗ ಮಾತ್ರವೇ ಅವನು ಸರಿಯಾದ ಒಬ್ಬ ರಾಜಕಾರಣಿ ಅಂತ. ಆ ದೇವರು ನಂಬಿದ್ದೇನೆ. ಆ ದೇವರು ಅವನಿಗೆ ಒಂದು ದಿವಸಕ್ಕಾರು ಮಟ್ಟಿಗೆ ಮುಖ್ಯಮಂತ್ರಿ ಕೂರಿಸ್ತಾನಂತ ಆತ್ಮವಿಶ್ವಾಸ ನನಗಿದೆ. ನಾನು ನೋಡಿದ್ದೇನೆ. ಆದರೆ ಅದರಲ್ಲಿ ಏನಪ್ಪ ಅಂದರೆ ಅತ್ಯಂತ ದೊಡ್ಡ ದೈವಭಕ್ತ ಅವನು. ಊರೆಲ್ಲ ಎಷ್ಟು ದೇವಸ್ಥಾನ ಕಟ್ಟಿದ್ದಾನೆ, ಯಾರು ಕಟ್ಟೋಕ್ಕಾಗುತ್ತೆ?